ತೊಡಗು ಮಾಡಿದ ಅವನ ಹೆಸರೇನು ಶಾಂತಿ ಏನು ಅವನ ಹೆಸರೇ ಅವನ ಹೆಸರೇನ್ರಿ ಅವನ ಹೆಸರೇನು ಶೀತಲ್ ಅನ್ನುವಂತ ಅಧಿಕಾರಿ ಇಲ್ಲಿ ಎಜುಕೇಟೆಡ್ ಇಂಜಿನಿಯರ್ ಸಾಹೇಬ್ರು ಅದ್ರ ಪಾಲ್ಯಗಾರದಾರ ಅಂತ ಅನ್ಸಾದೈತೆ ನನಗೆ ಯಾಕಂತ ತಿಳ್ಕೊಳ್ರಿ ಇಡೀ ಮೂಡಗಿ ತಾಲೂಕ್ ಗೋಕಾಕ್ ತಾಲೂಕ್ 2 ತಾಲೂಕು ಅಧಿಕಾರಿಗಳು ಇಲ್ಲೇ ಕೂತಾರ ಆದ್ರ 34 ಟನ್ ಏನಾಗೈತಿ ಹರಾಜಾಗೈತಿ ಒಬ್ಬ ಕಂಪನಿ ಅವ ತಗೊಂಡ್ ಹೋಗ್ಯಾನ ಅದ್ರಾಗ 17 ಟನ್ ತುಡುಗಾಗೈತಿ ತುಡುಗು ಮಾಡಿದವ ಅವನ ಹೆಸರೇನು ಶೀತಲ್ ಸಾಹೇಬ್ ಅಂತ ನಾವು ಶೀತಲ್ ಕಳ್ಳ ಆ ಕಳ್ಳನ ಕಾಯಾಕ ಒಬ್ಬ ಎಜುಕೇಟೆಡ್ ಇಂಜಿನಿಯರ್ ಬೇಕು 3-4 ಮಂದಿ AW ಬೇಕು ಅದ್ರ ಜೊತೆಯಾಗಿನ ಒಬ್ಬ SC ಬೇಕು ಒಬ್ಬ ಚೀಫ್ ಸೆಕ್ರೆಟರಿ ಬೇಕು ಅದ್ರ ಮೇಲೆ ಒಬ್ಬ MD ಬೇಕು ಅವ್ರನ್ನ ಕಾವಲ ಮಾಡಕ್ ಒಬ್ಬ ವಿದ್ಯುತ್ ಮಂತ್ರಿ ಅಂತೇಳಿ ವಿಧಾನಸೌಧದಾಗ ಮಾತಾಡಕ KJ ಜಾರ್ಜ್ ಅಂತ ಒಬ್ಬ ವಿದ್ಯುತ್ ಮಂತ್ರಿ ಬೇಕು ಇವ್ರೆಲ್ಲ ಕಳ್ಳರು ಕಳ್ಳರೇ ಇವರು ಇಲ್ಲಾಂದ್ರೆ ಯಾವ ಕಳ್ಳ ಮಾಡಿಲ್ಲ ಲಪ್ಪನ್ ಮಗ ಅವನ ತಂದು ಜೀಲ್ಕ್ ಹಾಕ್ಬೇಕು ಇವ್ರು ಅಂದ್ರೆ ಸ್ವಾಗತ ಮಾಡ್ತೀವಿ ವಿದ್ಯುತ್ ಮಂತ್ರಿನಾಗಿರ್ಬೋದು ನಮ್ಮ ಎಜುಕೇಶನ್ ಇಂಜಿನಿಯರ್ ಆಗಿರ್ಬೋದು MD ಅವ್ರನ್ನಾಗಿರ್ಬೋದು ಚೀಫ್ ನಾಗಿರ್ಬೋದು SC ಅವ್ರನ್ನಾಗಿರ್ಬೋದು ಅಣಕ ಮಠ ನೀವೆಲ್ಲರೂ ಕಳ್ಳ ರೀತಿ ಒಳಗೆ ನೋಡ್ತೀವಿ ಕಳ್ರಿ ನೀವು ಮರ್ಯಾದೆ ಇಟ್ಕೊಂಡು ವಿಚಾರ ಮಾಡ್ಬೇಕು ನೀವೇನ್ರ ಎಜುಕೇಟೆಡ್ ಇಂಜಿನಿಯರ್ ಸಾಹೇಬ್ರೆ MD ಅವ್ರೆ ನಿಮ್ಗೆ ಏನ್ರ ಕರ್ನಾಟಕದ ಮುಖ್ಯಮಂತ್ರಿ ಪಗಾರ ಕೊಡ್ತಾನಂದ್ರೆ ನಿಮ್ಗೆ ಗೊತ್ತು ಕಲ್ಪನಾ ವಿದ್ಯುತ್ ಮಂತ್ರಿ ನಿಮ್ಗೆ ಏನಾರ ಪಗಾರ ಕೊಡ್ತಾನಂದ್ರೆ ಹೊಸ ಕಲ್ಪನಾ ವಿದ್ಯುತ್ ಮಂತ್ರಿಗೂ ನಾವು ಪಗಾರ ಕೊಡ್ತೀವಿ ಅವ್ PADA ನೋಡ್ತೀವಿ ಅವ್ ಮಣ್ಕೊಳಕ್ ಒಂದು ಸಪರೇಟ್ ಬೆಂಗಳೂರಾಗ ಒಂದು ವಿದ್ಯುತ್ ಮಂತ್ರಿ ಕೋಲೆ ಅಂತ ಒಂದು ದೊಡ್ಡ ರೂಮ್ ಕಟ್ಟಿ ಕೊಡ್ತೀವಿ ಅವ್ಗೆ ಅಡ್ಡಾಡಕ್ ಒಂದು ಗಾಡಿ ಕೊಡ್ತೀವಿ ನಮ್ಮ ತೆರಿಗೆ ಒಳಗೆ ಕಟ್ಟಿದೀವಿ ಯಾರಪ್ಪನ ತೆರಿಗೆ ಒಳಗಲ್ಲ ನಿಮ್ಗೂ ನಾವೇ ಕೊಡ್ತೀವಿ ಇದೇನೈತೆ ಇದೆಲ್ಲ ಆಫೀಸ್ ನಮ್ಮ ದುಡ್ಡಿನಾಗ ಆಗೈತಿ ನಮ್ಮ ದುಡ್ಡಿನಾಗ ಅಂದ್ರೆ ಒಬ್ಬ ಭಿಕ್ಷಿಕ 20 ರೂಪಾಯಿ ಕೊಟ್ಟು ಬಿಡಿ ಕಟ್ಟ ಕಡ್ದ ಬಿತ್ತು ಅಂತಂದ್ರ 3 ರೂಪಾಯಿ ಅಂತ ಲೆಕ್ಕ ಹಾಕಿದ್ರೆ 3 ರೂಪಾಯಿ ವಿಧಾನಸೌಧ ಟಜರಿಗೆ ಹೋಗೈತಿ ಸರ್ಕಾರ ನಡೆಸಿರ್ತೈತಿ ಈ ಕರ್ನಾಟಕದ ಮುಖ್ಯಮಂತ್ರಿ ಅದ್ರಾಗ ಪಗಾರ ತಗೊಂಡಿರ್ತಾನ 24 ಮಂದಿ ಮೇಲೆ ಬೆಳೆದಾರಲ್ಲ ಅವ್ರಿಗೆ PADA ಅವ್ರ ಪಗಾರ ಎಲ್ಲ ಚೆಕ್ ನೋಡ್ಕೊಳ್ಳೋರು ನಾವು ತೆರಿಗೆ ಕಟ್ಟುವಂತ ರೈತರು ಹತ್ತಿ ಬೆಳೆದ್ನಾಗ ತೆರಿಗೆ ಕೊಡ್ತೀವಿ ಅರಿವಿ ತಗೊಳದ್ನಾಗ ತೆರಿಗೆ ಕೊಡ್ತೀವಿ ಮತ್ತ ದಾರ ತಗೊಳದ್ನಾಗ ತೆರಿಗೆ ಕೊಡ್ತೀವಿ ತಟ್ಟು ಹೋಗ್ಯಾಕ ದಾರ ತಗೊಳಕ್ ಹೋದ್ರು ಅದಕ್ಕೂ ತೆರಿಗೆ ಕೊಡ್ತೀವಿ ಎಲ್ಲಾ ತೆರಿಗೆ ಕಟ್ಟಿಗೆ ಈ ರಾಜ್ಯ ಬದುಕ್ಸಾಕತ್ತೀವಿ ನಮ್ಮದು ಸರ್ಕಾರ ತಪ್ಪು ಯಾವ ಮಗ ಮಾಡ್ತಾನಲ್ಲ ವಾದ ಬುದ್ಧಿ ಹೇಳೋರು ನಾವೇನ್ ಅನುಮಾನ ಇಲ್ಲ ನೀವೆಲ್ಲಾ ನಮ್ಮ ಸೇವಕರ ಅಂತ ಹೇಳಕ್ ಇಷ್ಟಪಡ್ತೀನಿ ನಾನು ಅದೇ ಪದ್ಧತಿ ಕೆಲಸ ಮಾಡಿ ಜನರ ಕೆಲಸ ಮಾಡಿದ್ರೆ ಎದೆಯಾಗಿ ಇಟ್ಕೊಂಡು ಪೂಜೆ ಮಾಡ್ತೀವಿ ತುಡುಗು ಮಾಡಕತ್ರೆ ವಾದ ಬುದ್ಧಿ ಹೇಳ್ತಂತೇಳಿ ಕರ್ನಾಟಕ ರಾಜ್ಯ ರೈತ ಸಂಘ ಹೇಳ್ತಂತ ಬೇಡ ಮತ್ತೆ ಯಾಕ ತಿಳ್ಕೊಡ್ರಿ ದೇಶಕ್ಕೆ ಅನ್ನ ಕೊಡತ್ತೀವಿ ನಾವ ಈ ದೇಶ ಅನ್ನ ಕೊಟ್ಟು ಬದುಕಿಸಿದೀವಿ ಇವ್ರಿಗೆ ಏನ್ ಬೇಕಲ್ಲ ಮನ್ಯಾಗ ಕೂತ್ಕೊಂಡಿನಿ ಯಾವ ಟೈಮ್ಗೆ ಬೇಕಲ್ಲ ಉಪ್ಪಿನಕಾಯಿ ಬೇಕಾದ್ರೆ ಉಪ್ಪಿನಕಾಯಿ ಕೊಡ್ತೀವಿ ನಿಂಬಿಕಾಯಿ ಬೇಕಾದ್ರೆ ನಿಂಬಿಕಾಯಿ ನೆಲ್ಲಿಕಾಯಿ ಬೇಕಾದ್ರೆ ನೆಲ್ಲಿಕಾಯಿ ಮಾವಿನಕಾಯಿ ಬೇಕಾದ್ರೆ ಮಾವಿನಕಾಯಿ ಮ್ಯಾಗ ತಿನ್ನಾಕ ತುಪ್ಪ ಬೇಕಾದ್ರೆ ತುಪ್ಪನ ಕೊಟ್ಟಿವಿ ಚಜಕ ಮಾಡ್ಕೊಂಡು ಹಾಲು ತಿನ್ನಕು ಹಾಲು ಕೊಟ್ಟಿವಿ ಇವ್ರ ಹೆಂಡ್ರ ಹಾಡದ್ರಂದ್ರೆ ಮಕ್ಕಳಿಗೆ ಹಾಲು ಕೊಟ್ಟವ್ರು ನಾವು ಹರ್ಯಾಗೈತೆ ನಾವು ಹಾಲು ಕೊಡದೆ ಒಂದು ದಿವಸ ಮನ್ಯಾಗ ಕೂತ್ರಿ ಇವ್ರ ಮಕ್ಕಳು ಉಪವಾಸ ಲಿವಿ ಇರ್ತಾವ ತಪ್ಪು ತಿಳ್ಕೋಬಾರ್ದು ಅಂತ ದೇಶಕ್ಕೆ ಅನ್ನ ಕೊಟ್ಟು ಈ ದೇಶ ಬದುಕಿಸುವಾಗ ಈ ರಾಜ್ಯ ಬದುಕಿಸುವಾಗ ಇವ್ರದೇನು ಮಕ್ಕಳದ ಕಳ್ರದ ಯಾವಲ್ಲ ಕಳ್ಳ ಸಸ್ಪೆಂಡ್ ಆಗಮಟ ಅಧ್ಯಕ್ಷರೇ ಒಟ್ಟ ಬಿಡಂಗಿಲ್ಲ ಹುಡುಗಾಟ ಮಾಡುವಂಗಿಲ್ಲ ದಯವಿಟ್ಟು ನಿಮ್ಮಲ್ಲಿ ಕೈ ಮುಗಿದ್ರು ಬೇಕಾದ್ರೆ ಆ ಕಳ್ಳ ಇಲ್ಲಿ ಶಾಸನ ತಿರ್ಬೇಕು ಇಲ್ಲಾಂದ್ರೆ ನಾವು ಜೈಲ್ಗೆ ಹೋಗ್ಬೇಕು ಆ ಕಳ್ಳ ಜೈಲ್ಗೆ ಹೋಗ್ಬೇಕು ಇಲ್ಲ ಅಂದ್ರ ನಾವು ಬುದ್ಧಿ ಹೇಳುವಂತ ಕೆಲಸ ಆಗಿರ್ಬೇಕು ಅದೇ ಹುಡುಗರಿಗೆ ಇಟ್ಕೊಂಡು ಆಫೀಸ್ ನಡ್ಸಕ್ ಸಾಧ್ಯ ಇಲ್ಲ ಕರ್ನಾಟಕದ ಮುಖ್ಯಮಂತ್ರಿ ರೈತರ ಪರ ಅಂತ ಎದಕ್ಕೆ ಹಚ್ಕೋತಿಲ್ಲ ಬಾಗಿಗಳು ಕೊಡ್ತಿಲ್ಲ ಯಡಿಯೂರಪ್ಪನ ಸರ್ಕಾರ ಇದ್ದಾಗ ಅಕ್ರಮ ಸಕ್ರಮ ಮಾಡಿತ್ತು ನೀ ಯಾಕೆ ಸಿದ್ದರಾಮಯ್ಯ ನಿನಗೆ ಮಾನ ಮರ್ಯಾದೈತಿ 1 ಎಕರೆ 2 ಎಕರೆ ರೈತ ಇದ್ದಂತವ 2-3 ಬೋರ್ ಹೊಡೆದು ಜೀವನ ಮಾಡ್ಬೇಕಾಗೈತಿ ಅಕ್ರಮ ಸಕ್ರಮ ಶೀಘ್ರದಾಗ ಒಂದು
ಚಾಕ್ಲೇಟ್ ಕೊಡುವಂತ ಮಾಡ್ತೀವಿ ಶೀಘ್ರದಾಗ ನಿಂಗೆ ಟಿ ಸಿ ಕೊಡ್ತು 3 ದಿನ ತಗೋ ಅಂತೇಳಿ ಒಂದು ಟಿ ಸಿ ಮಾಡ್ಕೋಬೇಕಾದ್ರೆ 2 ಲಕ್ಷ ರೂಪಾಯಿ ಬರುತ್ತೆ, ಒಂದು ಬೋರ್ ಹೊಡಿಬೇಕಾದ್ರೆ 2 ಲಕ್ಷ ರೂಪಾಯಿ ಬರುತ್ತೆ. 2 ಎಕರೆ ಇದ್ದಂತ ರೈತಿಗ 5 ಲಕ್ಷ ರೂಪಾಯಿ ಸಾಲ ಮಾಡ್ತಿಲ್ಲ. ನಿಮ್ಗೇನ್ರ ಮಾನ ಮರ್ಯಾದೆ ಐತಿ ಕರ್ನಾಟಕದ ಮುಖ್ಯಮಂತ್ರಿ? ನಿಮ್ಗೇನ್ರ ಮಾನ ಮರ್ಯಾದೆ ಐತಿ ಕೇಳ್ಬೇಕಾಗೈತಿ ಕರ್ನಾಟಕದ ಮುಖ್ಯಮಂತ್ರಿ? ಬಾಳ್ ದೊಡ್ಡ ದೊಡ್ಡ ಭಾಷಣ ಮಾಡ್ತೀವಿ. ರೈತರ ಮೇಲೆ ಕಾಳಜಿ ಇದ್ರ ತಕ್ಷಣ ಕಡೆ ಇವತ್ತನೇ ಅಕ್ರಮ್ ಸಕ್ರಮ್ ಚಾಲು ಅಂತ ಹೇಳ್ಬೇಕು, ಆದೇಶ ಮಾಡ್ಬೇಕು. ಮಾಡದೇ ಇದ್ರೆ ಆಫೀಸ್ ಬಿಟ್ಟು ಕಗ್ಲಾಕ್ ಸಾಧ್ಯ ಇಲ್ಲ. ಇಲ್ಲ ಅಂದ್ರೆ ನಾವು ಬಿಡಂಗಿಲ್ಲ. ಬಿಡ್ತೀರೇನ್ರಪ್ಪ ನೀವ? ಬಿಡ್ತೀರಿ? ಅದಕ್ಕ ದಯವಿಟ್ಟು ನೀವು ಎಚ್ಚರಾಗಿರ್ಬೇಕು. ಎಲ್ಲ ನನ್ನ ಲೆಕ್ಕದಾಗ ಮೂಲಿಗೆ ತಾಲೂಕು ಅಧ್ಯಕ್ಷ ನಾನು, ಹುಕ್ಕೇರಿ ತಾಲೂಕು ಅಧ್ಯಕ್ಷ ನಾನು, ಗೋಕಾಕ್ ತಾಲೂಕು ಅಧ್ಯಕ್ಷ ಬರತಾನು. ಇವತ್ತಿಲ್ಲಿ ಏನ್ ತುಪ್ಪದಾಗ ಘಟಪೂರ್ವದಾಗ ಗದ್ದಿಲ್ಲ. ನಮ್ಮ ರಾಜ್ಯ ಅಧ್ಯಕ್ಷರ ನೇತೃತ್ವದಾಗ ಇಡೀ ಕರ್ನಾಟಕ ತುಂಬಾ ಎಲ್ಲಾ ಆಫೀಸ್ ಮುಂದೆ ಚಳವಳಿ ನಡಿಬೇಕಾಗೈತಿ. ಸಿದ್ದರಾಮಯ್ಯ ಜಾತಿ ಬಡದ ನಮ್ಮ ಅಕ್ರಮ್ ಸಕ್ರಮ್ ಚಾಲು ಮಾಡ್ಕೊಳ್ಳುವಂತ ಕೆಲಸ ಕರ್ನಾಟಕ ರಾಜ್ಯ ಮಾಡ್ಲೇಬೇಕು. ಇವತ್ತೇನಾದ್ರೆ MD ಬರ್ದ್ರಕ್ಕ ಪೊಲೀಸ್ ಇಲಾಖೆ ಅವ್ರ ಮುಖಾಂತರ ಪೊಲೀಸ್ ಇಲಾಖೆ ಮೇಲೆ ಗೌರವ ಐತಿ. ನನಗೆ ಯಾಕೆ ಗೌರವ ಐತಿ ಅಂತ ಕೇಳ್ತಿರ್ಕಂದ್ರೆ ನಾ ಯಾವ ಅಧಿಕಾರಿಗಳನ್ನ ನೋಡಂಗಿಲ್ಲ. ಇದೇ ತರ ರಾಯಬಾಗದಾಗ ಇದ್ದುದ್ ಕಣ್ಣ ಮುಚ್ಚಲಾಟ ಆಡಾತಿರು ಬಂದು ವಾರ್ನಿಂಗ್ ಮಾಡಿದ್ರು. ನಾ ಇರ್ತೇನ್ರಿ ಅಧ್ಯಕ್ಷರ, ನೀವು ಹೋಗ್ಬಿಡ್ರಿ ಅಂತ ಹೇಳಿ ನಮ್ CPI ಕಳಿಸಿಬಿಟ್ರು. ಹಿಂದಿಗಡೆ ಬಂದ್ ಬೆಳಗಿನ 10 ಗಂಟೆ ರಾಯಬಾಗ್ ಸಿಟಿ ಕರೆಂಟ್ ನ ತೆಗೆದ್ಬಿಟ್ಟು ಒಳ ಹೋಗಿ ಕೇಸಿಂದ ಅಂತ ಆಫೀಸರ್ ನೆನ್ಸ್ಕೋಬೇಕಾಗೈತೆ. ಇಂಥ ಸಂದರ್ಭದೊಳಗ ಅಲ್ಲಿ ಬರ್ಲಿಲ್ಲ. ಅವ್ರ ರಾತ್ರಿ 11 ಗಂಟೆಗೆ ಫೋನ್ ಮಾಡ್ತಾರ, ನಿಮ್ ಸರಿ ಆಗೈತ್ರು ಹಂಗ ನಡೆದೈತ್ರು. ದಯವಿಟ್ಟು ಇಲ್ರಿ ಸರ್ಕಾರಿ ದವಾಖಾನೆ ಒಳಗ ಮಕ್ಳು ಲೀವ್ ಅನ್ನೋದವ್ರಿ ಒಂದ್ ಸ್ವಲ್ಪ ಸಣ್ಣ ಮಕ್ಕಳದಾವ, ಒಂದ್ ಸ್ವಲ್ಪ ಲೈಟ್ ಹಾಕೋದು ಏನ್ರ ಮಾಡ್ತೀರಿ ನೋಡ್ರಿ ಅಧ್ಯಕ್ಷರ ಅಂತ ಇಲ್ರಿ. SC ಅವ್ರಿಗೆ ಬಾ ಅಂತ ಹೇಳ್ರಿ ಮುಗಿಸೋಣ ಅಂತೇಳಿ ನಮ್ಮ ಅಧ್ಯಕ್ಷರು ಮಾತಾಡಿದ್ರು. ರಾತ್ರಿ 11 ಗಂಟೆದ ಮಟ್ಟ ಪುಣ್ಯಾತ್ಮ ಕರೆಂಟ್ ತೆಗೆದ್ರು ಬರದಲ್ಲ ಅಂತ ಅಧಿಕಾರಿ ಯಾರಿದ್ರೆ ನಮ್ಮ ಮುಲ್ಲಾ ಸಾಹೇಬರು CPI ಸಾಹೇಬ್ರ ಹೇಳಕ್ ಇಷ್ಟಪಡ್ತೇನೆ. ಅವ್ರು ನಾವು ಸ್ವಾಗತ ಮಾಡಂಗಿಲ್ಲ, ನೀವು ತಿಳ್ಕೊಬೇಕು. ಅವ್ರು ಮಾಡಿದಕ್ಕಾಗಿ ಅವ್ರನ್ನ ಸ್ವಾಗತ ಮಾಡತ್ತೇನೆ. ನಮ್ಮ ಅವ್ರಿಗೆ ಯಾವ್ದು ಇರೋದು ಮಾತಾಡೋರು ನಾವು ತಪ್ಪು ಮಾಡ್ರೆ ಯಾರನ್ನೂ ಬಿಡಂಗಿಲ್ಲ. ಯಾಕಂದ್ರೆ ಅಂತ ಪುಣ್ಯಾತ್ಮರು ಅದಾರ ನಮ್ ಗುಡೆ. ನಾವು ಅವ್ರ ಮ್ಯಾಗಿಂದ ಏನ್ ಬರ್ತೈತಿ ಅದನ್ನ ಮಾಡ್ಲಿ, ನಾವಂತೂ ಗಟ್ಟಿಯಾಗಿ ನಾವು ಕೆಲಸ ಮಾಡೋಣ ಅಂತೇಳಿ ನಾನು 2 ಮಾತು ಮುಗಿಸ್ತು. ಈ ಹುಕ್ಕೇರಿ ತಾಲೂಕು ಅಧ್ಯಕ್ಷರು ಸಂಜೀವ್ ಹವಾನ ಮಾತಾಡ್ಬೇಕಂತ ಕೇಳ್ಕೊತೀನಿ.